ವಿಜಯಪುರದ ಶಾಸಕ ಯತ್ನಾಳ್ ನಿವಾಸ ಈಗ ಖಾಲಿಯಾಗಿದೆ. ಮನೆಯತ್ತ ಯಾರೂ ಕೂಡ ಮುಖಂಡರು, ಯತ್ನಾಳ್ ಅಭಿಮಾನಿಗಳು ಯಾರೂ ಕೂಡ ಬಂದಿಲ್ಲ. ಯಾವಾಗ ಉಚ್ಚಾಟನೆ ಶಿಕ್ಷೆ ಆಯಿತೋ ತಮ್ಮ ನಿಲುವು ಏನಿರಬೇಕು ಅನ್ನುವಂಥದ್ದು ಈಗ ಬಹುತೇಕ ಮುಖಂಡರಿಗೆ, ಯತ್ನಾಳ್ ಅಭಿಮಾನಿಗಳಿಗೆ ಗೊಂದಲ. ಬಿಜೆಪಿ ಶಿಸ್ತು ಸಮಿತಿಯಿಂದ ತೆಗೆದುಕೊಂಡಿರುವಂತಹ ನಿರ್ಧಾರ ಈಗ ಯತ್ನಾಳ್ ಪರ ವಹಿಸಬೇಕು ಅಥವಾ ಅವರ ವಿರುದ್ಧ ಈಗ ಬಿವೈವಿ ಅಥವಾ ಬಿಜೆಪಿಯ ವಿರುದ್ಧವಾಗಿ ಮಾತಾಡಬೇಕು ಅನ್ನುವಂಥ ಗೊಂದಲ ಒಂದಷ್ಟು. ಹಾಗಾಗಿ ಮನೆಯತ್ತ ಯಾರು ಕೂಡ ಮುಖಂಡರಾಗಿರ್ಬೋದು, ಯತ್ನಾಳ್ ಅಭಿಮಾನಿಗಳಾಗಿರ್ಬೋದು, ಯಾರು ಕೂಡ ಬಂದಿಲ್ಲ. ಅವ್ರ ಮನೆ ಖಾಲಿ. ವಿಜಯಪುರದ ಸಿಂದಗಿ ರಸ್ತೆಯಲ್ಲಿರುವಂಥ ಯತ್ನಾಳ್ ನಿವಾಸ, ಪೊಲೀಸ್ ಸಿಬ್ಬಂದಿ ಸೆಕ್ಯೂರಿಟಿ ಬಳಿಯಿಂದ ಬಂದೋಬಸ್ತ್ ಕೂಡ ಮಾಡಲಾಗಿದೆ. ಸದ್ಯ ದಿಲ್ಲಿಯಿಂದ ನೇರವಾಗಿ ಕಲಬುರಗಿಗೆ ಬಂದಿದ್ದಾರೆ ಯತ್ನಾಳ್, ಚಿಂಚೋಳಿಗೆ ಆಗಮಿಸಿದ್ದಾರೆ. ಮತ್ತೊಂದು ಕಡೆಯಲ್ಲಿ ಇವತ್ತು ಯತ್ನಾಳ್ ಅಭಿಮಾನಿಗಳು ಪ್ರತಿಭಟನೆಯನ್ನ ಕೂಡ ನಡೆಸ್ತಾರೆ. ಉಚ್ಚಾಟನೆ ಏನಾಗಿದೆ ಇದರ ವಿರುದ್ಧವಾಗಿ ಪ್ರತಿಭಟನೆಯನ್ನ ನಡೆಸ್ತಾ ಇರೋದು. ಗಾಂಧಿ ಚೌಕ್ನಲ್ಲಿ ಬೃಹತ್ ಪ್ರತಿಭಟನೆಗೂ ಕೂಡ ಯತ್ನಾಳ್ ಅಭಿಮಾನಿಗಳು ಮುಂದಾಗಿದ್ದಾರೆ, ಅವರ ಫ್ಯಾನ್ಸ್ ಮುಂದಾಗಿದ್ದಾರೆ. ಒಂದು ಕಡೆಯಲ್ಲಿ ಪ್ರತಿಭಟನೆ, ಮತ್ತೊಂದು ಕಡೆಯಲ್ಲಿ ಅವರ ನಿವಾಸ, ಅವ್ರ ಮನೆ ಹತ್ರ ಒಂದಷ್ಟು ಪೊಲೀಸ್ ಬಂದೋಬಸ್ತನ್ನು ಮಾಡಲಾಗಿದೆ. ಯಾವುದೇ ರೀತಿಯ ಘಟನೆಗಳು ನಡಿಬಾರ್ದು ಅಲ್ಲಿ ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಆ ಮನೆ ಹತ್ರ ಯಾರೇ ಮುಖಂಡರಾಗಿರ್ಬೋದು ಅಥವಾ ಅವರ ಅಭಿಮಾನಿಗಳಾಗಿರ್ಬೋದು ಯಾರೂ ಕೂಡ ಬರ್ತಾ ಇಲ್ಲ ಅನ್ನುವಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಈ ಉಚ್ಚಾಟನೆ ಕ್ರಮವನ್ನು ಏನು ಶಿಸ್ತು ಸಮಿತಿ ತೆಗೆದುಕೊಂಡಿದೆ, ಇದರ ನಂತರದಲ್ಲಿ ಒಂದಷ್ಟು ಗೊಂದಲಗಳು ಕೂಡ ಕಾಡ್ತಾ ಇರೋದು. ಹಾಗಾಗಿ ಯಾರು ಕೂಡ ಮುಖಂಡರಾಗಿರ್ಬೋದು ಅಥವಾ ಅಭಿಮಾನಿಗಳು ಅವ್ರ ಮನೆ ಹತ್ರ ಇನ್ನೂ ಕೂಡ ಬಂದಿಲ್ಲ.